ಅಥವಾ ಸಚಿವರೇನೋ ಗ್ಯಾರಂಟಿ ಪರಿಷ್ಕರಣೆಯ ಮಾತುಗಳನ್ನು ಆಡ್ತಿದ್ದಾರೆ. ಆದರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ಏನು ಹೇಳ್ತಾರೆ, ಅದರಲ್ಲೂ ಮಹಿಳೆಯರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ತುಂಬ ವಿಶೇಷವಾದಂಥ ಅಭಿಮಾನವನ್ನು ಇಟ್ಕೊಂಡವ್ರು. ಈಗ ಮಹಿಳೆಯರು ಕೂಡ ಸರ್ಕಾರ ಒಂದು ವೇಳೆ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಿದ್ರೆ ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಯಾಕೆಂದರೆ ಎಲೆಕ್ಷನ್ಗೂ ಮೊದಲು ಎಲ್ರಿಗೂ ಕೂಡ ಕೊಡ್ತೀರಿ ಅಂತ ನೀವೇ ಹೇಳಿದ್ರಿ. ಆದರೆ ಈಗ ಅಧಿಕಾರ ಕೇಳಿದ ಮೇಲೆ ಯಾಕೆ ಉಲ್ಟಾ ಹೊಡಿತಿದ್ದೀರಿ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾತಾಡಿದ್ರು ಹೋತು, ಮುದ್ದು ಹೊಡೆದ್ರು ಹೋತು ಅಂತೇಳಿ ಸಿದ್ದರಾಮಯ್ಯನವರು ವಿಚಾರ ಮಾಡಿದ್ಲೆ ಬಡ ಬಡ ಮಾತಾಡಿದರು. BPL ಕಾರ್ಡ್ ಇದ್ದವ್ರಿಗೆ ಎಷ್ಟ ನಾವು ಕೊಡ್ತೇವೆ, APL ಕಾರ್ಡ್ ಇದ್ದವ್ರಿಗೆ ನಾವು ಕೊಡಾಗಿಲ್ಲ ಅಂತಂದು ಫಸ್ಟ್ ಹೇಳ್ಬೇಕಿತ್ರಿ. ಹೆಣ್ಣು ಮಕ್ಕಳು ಅಂದ್ರೆ ಎಲ್ಲಾರು ಒಂದ, ಎಲ್ಲಾರು ಕೊಡ್ತಿದ್ದ ಅವಾಗ ಹೇಳಿದ್ರಲ್ಲ, ಬಡವರಿಗೆ ಸಹಾಯ ಮಾಡ್ರಿ. ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಕಳೆದ 3 ತಿಂಗಳಿಂದ ಸ್ಟಾಪ್ ಆಗಿದೆ. ಇನ್ನು ಗೃಹಿಣಿಯರಿಗೆ ಹಣ ಬಂದಿಲ್ಲ. ಇದೀಗ ನಕಲಿ BPL ಕಾರ್ಡ್ ಪರಿಷ್ಕರಣೆಗೆ ಸರ್ಕಾರ ಪ್ಲಾನ್ ಮಾಡ್ತಿದೆ. ಇದೇ ವಿಚಾರಕ್ಕೆ ಸರ್ಕಾರದ ನಡೆಗೆ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ನಕಲಿ BPL ಕಾರ್ಡ್ಗೆ ಕಡಿವಾಣ ಹಾಕೋಕೆ ಒತ್ತಡ ಕೇಳಿ ಬಂದಿರೋದೇಕೆ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯದಲ್ಲಿ ದಾಖಲೆ ಪ್ರಕಾರ 1,000 ಜನರಿಗೆ 853 ಜನ BPL ಕಾರ್ಡ್ ಹೊಂದಿದ್ದಾರೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ರಾಜ್ಯದಲ್ಲಿ ಹೆಚ್ಚು ಬಡವರಿದ್ದಾರೆ. ಹೀಗಾಗಿ ಅಕ್ರಮ BPL ಕಾರ್ಡ್ಗಳಿಗೆ ಕಡಿವಾಣ ಹಾಕಲು ಒತ್ತಡ ಕೇಳಿ ಬಂದಿದೆ. ಬಡ ಜನರಿಗೆ ಗ್ಯಾರಂಟಿ ಯೋಜನೆಗಳು ತಲುಪಬೇಕೆಂದು ವಾದ ಆಗಿದೆ. ಗ್ಯಾರಂಟಿ ಪರಿಷ್ಕರಣೆ ಆದರೆ 20,000 ಕೋಟಿ ಉಳಿತಾಯವಾಗುತ್ತೆ. ಈ ಹಣವನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬಹುದೆಂದು ವಾದವಾಗಿದೆ. ಮಾತು ಆಡಿದ್ರೆ ಹೋಯ್ತು, ಮತ್ತು ಒಡೆದ್ರೆ ಹೋಯ್ತು. ಮೊದಲು ಎಲ್ಲರಿಗೂ ಅಂದು ಇದೀಗ BPL ಕಾರ್ಡ್ಗೆ ಮಾತ್ರ ಅಂದ್ರೆ ಹೇಗೆ ಅಂತ ಬೆಳಗಾವಿಯಲ್ಲಿ ಮಹಿಳೆ ತಮ್ಮ ಆಕ್ರೋಶ ಹೊರಹಾಕಿದ್ರು. ಹಿರಿಯರೊಂದು ಮಾತಾಡ್ತಿರು, ಮಾತಾಡಿದ್ರು ಹೋತು, ಮುತ್ತು ಹೊಡೆದ್ರು ಹೋತು ಅಂತೇಳಿ ಅದನ್ನ ಸಿದ್ದರಾಮಯ್ಯನವರು ವಿಚಾರ ಮಾಡಿದ್ಲೆ ಬಡ ಬಡ ಮಾತಾಡಿದ್ರು. ಇವಾಗ ರೊಕ್ಕ ಕೊಡೋದು ಜಡ ಆಗನಂತೆ ಏನು ಮಾಡತ್ತಾರ ಅಂದ್ರೆ, ಗೌರ್ಮೆಂಟ್ ಸರ್ವಂಟರು ಶ್ರೀಮಂತರನ್ನ ಹೊರತುಪಡಿಸಿ BPL ಕಾರ್ಡ್ ಇದ್ದವ್ರಿಗೆ ಅಟ್ಟ 2,000 ರೂಪಾಯಿ ಹಾಕ್ತೇನೋ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ. ಈಗ ಈ ಸಲ ನಿರ್ಧಾರ ಮಾಡಿ BPL ಕಾರ್ಡ್ ಇದ್ದವ್ರಿಗೆ ಅಟ್ಟ ಹಾಕತ್ತಾರ. ಆದ್ರೆ ಅವಾಗೂ ಪಾಪ ಅವರು ಓಟ್ ಹಾಕಿದ್ದಾರೆ. ಹಿಂಗಂದಾನ ನಮಗೂ 2,000 ರೂಪಾಯಿ ಬರ್ತಾವ ಅನ್ನೋ ಒಂದು ಆಶಯದಿಂದ ಎಲ್ಲರೂ ಶ್ರೀಮಂತರನ್ನು ಓಟ್ ಹಾಕ್ಯಾರ, ಎಲ್ಲರೂ ಓಟ್ ಹಾಕ್ಯಾರ. ಇವತ್ತು CM ಆಗಿ ಕುರ್ಚಿ ಮ್ಯಾಗ ಕುಂತ ಮ್ಯಾಗ ಇವನಿಗೆ ಸಂಭಾಳ್ಸಕ್ಕೆ ಆಗದೆ ಆಗುವಂತೇಳಿ ಈಗ ಎಲ್ಲರಿಗೂ ರೊಕ್ಕ ಹಾಕೋದು ಸಂಭಾಳ್ಸಕ್ಕೆ ಆಗ್ತಾ ಇಲ್ಲ. BPL APL ಕಾರ್ಡ್ ಅಂತ ಅಲ್ಲ, ಎಲ್ಲರಿಗೂ ಗ್ಯಾರಂಟಿ ಕೊಡಬೇಕು ಅಂತ ಮಹಿಳೆ ಆಕ್ರೋಶ ಹೊರಹಾಕಿತ್ತು. ಎಲ್ಲರಿಗೂ ಕೊಟ್ಟರೆ ಎಷ್ಟೋ ಬಡವರು ಅವ್ರೆ, ಎಲ್ಲ ಮಕ್ಳಿಗೂ ಆಗುತ್ತೆ. ಅವ್ರಿಗೆ ಬಡವ್ರಿಗೆ ಹಳ್ಳಿ ಕಡೆ ಅವ್ರಿಗೆ ಇದೇ ನಂಬ್ಕೊಂಡಿದ್ದಾರೆ. ಅಜ್ಜಿದಿರು ಅವ್ರಿಗೂ ಬಂದರು, ಎಲ್ಲರಿಗೂ ಬಂದರೆ ಒಳ್ಳೇದು. ಅದೇ ಎಲ್ಲರಿಗೂ ಕೊಡ್ತೀನಿ ಅಂತ ಅವಾಗ ಹೇಳಿದ್ರಲ್ಲ, ಹಂಗೆ ಕೊಟ್ಟರೆ ಎಲ್ಲರಿಗೂ ತುಂಬ ಒಳ್ಳೇದು. BPL ಕಾರ್ಡು ಇವಾಗ ಒಬ್ರಿಗೂ ಇಲ್ಲ, ಒಬ್ರಿಗೆ ಐತೆ. ಅದಕ್ಕೋಸ್ಕರ ಹಳ್ಳಿ ಜನಕ್ಕೆ ಒಬ್ಬೊಬ್ರಿಗೆ ಅವರೇ, ಒಬ್ಬರಿಗಿಲ್ಲ. ಗ್ಯಾರಂಟಿ ಕೊಡೋಕೆ ದೊಡ್ಡೋರು ಸಣ್ಣೋರು ಅಂತ ನಿಮಗೆ ಮುಂಚೆಯೇ ಗೊತ್ತಾಗಿಲ್ವಾ ಅಂತ ಮಹಿಳೆ ಕಿಡಿಕಾರಿದ್ರು. ದೊಡ್ಡ ಮಂದಿ ಬಡವ್ರ ಮಂದಿ ಬರೇ BPL ಕಾರ್ಡ್ ಇದ್ದವ್ರಿಗೆ ಎಷ್ಟ ಹಾಕ್ತೇವೆ ನಾವು ಅಂತ ಹಂಗೆ ಹೇಳಿಲ್ಲ, ಎಲ್ಲ ಸಮ. ನೀವೇನಿರಿ GST ತುಂಬವ್ರಿಗೆ ಮಾತ್ರ ದೊಡ್ಡ ಮಂದಿಗೆ ಬರಂಗಿಲ್ಲ ಅಂತ ಹೇಳಿದ್ರಿ. GST ತುಂಬು ಮಂದಿಗೆ ಬಿಡ್ರಿ, ತುಂಬದಿದ್ದ ಮಂದಿಗೆ ದೊಡ್ಡ ಮಂದಿಗೆ ಬರಲೇಬೇಕಿದು. ಯಾಕೆ ಬರಲೇಬೇಕಂದ್ರೆ ಹೆಣ್ಣು ಮಕ್ಳು ಅಂದ್ರೆ ಎಲ್ಲರೂ ಒಂದ. ಆಧಾರ್ ಕಾರ್ಡ, ರೇಷನ್ ಕಾರ್ಡ ಎಲ್ಲ ನಿಮಗೆ ಲಿಂಕ್ ಮಾಡಿರ್ಬೇಕು. ನೀವು ಅವಾಗ ದೊಡ್ಡವರು ಸಣ್ಣವ್ರು ನಿಮ್ಗೆ ಪ್ರಶ್ನೆ ಸಲ ತಿಳಿಲಿಲ್ವಾ? ಇದೀಗ ಗ್ಯಾರಂಟಿಗೆ ದುಡ್ಡಿಲ್ಲ ಅಂದ್ರೆ ಹೇಗೆ ಅಂತ ಕಿಡಿಕಾರಿದ್ರು. BPL ಕಾರ್ಡ್ ಇದ್ದವ್ರಿಗೆ ಎಷ್ಟ ನಾವು ಕೊಡ್ತೇವೆ, APL ಕಾರ್ಡ್ ಇದ್ದವ್ರಿಗೆ ನಾವು ಕೊಡಾಗಿಲ್ಲ ಅಂತಂದು ಫಸ್ಟ್ ಹೇಳ್ಬೇಕಿತ್ರಿ. ಶ್ರೀಮಂತರಿಗೆ ಒಂದು ನ್ಯಾಯ, ಬಡವ್ರಿಗೆ ಒಂದು ನ್ಯಾಯ, ಈ ಥರ ಇರ್ತಾರಲ್ರಿ. ಫುಲ್ ಎರಡು ಅಂತಕ್ಷಣ ಅಪಾರ್ಟ್ಮೆಂಟ್ ಅದಾವ್ರಿ. ಅಪಾರ್ಟ್ಮೆಂಟ್ದವ್ರಿಗೆಲ್ಲ ಹೋಗಿ ಕ್ಯೂ ಹಚ್ಕೊಂಡಿಲ್ಲ ಅದ್ರಿ 2,000 ರೂಪಾಯಿ. ಅವ್ರಿಗೆ ಬಿಟ್ಟು ಬಡತನ ನೋಡಬೇಕಲ್ರಿ. ಬಡತನ ರೋಡ್ ಮ್ಯಾಗಿಂದವ್ರು ಬಡತನ ಇರ್ತಾರಲ್ರಿ, ಅವ್ರಿಗೆ ಕೊಡ್ಬೇಕ್ರಿ. ಎಲ್ಲ ಬಡವರಿಗೂ ಹಣ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಮಹಿಳೆ ಒತ್ತಾಯಿಸಿದ್ರು. ಎಲ್ಲ ಒಂದೇ ನಾವು ಮಾತಾಡೋದು, ಬಡವ್ರಿಗೆ ಸಹಾಯ ಮಾಡ್ರಿ ಪರಮಾತ್ಮ, ನಿಮ್ಗೇನೆ ಒಳ್ಳೇದಾಗ್ತದೆ ಅಂತ ಗೌರ್ಮೆಂಟ್ಗೆ ಹೇಳ್ತೀನಿ. ಸರ್ಕಾರ ನಮ್ಮ ದುಡ್ಡು ನಮಗೆ ಕೊಡ್ತಿದೆ ಅಂತ ಶೋಭಾ ಎಂಬುವರು ಆಕ್ರೋಶ ಹೊರಹಾಕಿದ್ರು. ನಮ್ಮ ದುಡ್ಡು ನಮಗೆ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ನಮ್ಗೇನು ಖುಷಿ ಅಂದರೆ ಸರ್ಕಾರದಿಂದ ಬರ್ತಾ ಇದೆ ತೊಗೊಂಡೋರು ಖುಷಿ ಪಡ್ತಾರಂತೆ. ಅದೇ ಮನೆಯಿಂದ ಕೊಟ್ಟರೆ ಅಯ್ಯೋ ನಮ್ಮ ಮಕ್ಕಳು ಕೊಡ್ತಾ ಇದ್ರೆ ಒಂದು ಖುಷಿ. ಅಂದರೆ ಯಾವತ್ತು ಕಡೆ ಖುಷಿ ತೊಗೊಳ್ಬೇಕೋ ಬಿಡಬೇಕೋ ನಮಗೆ ಗೊತ್ತಾಗಲ್ಲ. ಒಟ್ಟಾರೆಯಾಗಿ ಗ್ಯಾರಂಟಿಯಿಂದಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್ TV9.